ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಅನ್ಬಾಕ್ಸಿಂಗ್ ಏನು ಮಾಡ್ತಿರೋದು ಅಂದರೆ ಇದು ಡೆಕೋರೇಟಿವ್ ಸ್ವೀಟ್ ಆ್ಯಂಡ್ ಸಾಲ್ಟಿ ಸ್ನ್ಯಾಕ್ದು ಕಿಟ್ ಏನು ಫ್ಯಾನ್ಸಿ ಇದೆ ಅನ್ನೋದು ತೊಗೊಂಡು ಬಂದ್ವಿ ವಾಲ್ಮಾರ್ಟಿಂದ. ಇದೇನು ಅಂತ ಹೇಳಿದ್ರೆ, ಈ ಬ್ಯಾಗಲ್ಲೇ ಆಗಲೇ ಚಾಕ್ಲೇಟ್ ಬಂದಿದೆ. ಐ ಥಿಂಕ್ ವೈಟ್ ಚಾಕ್ಲೇಟ್ಗೆ ಕಲರ್ ಹಾಕಿದ್ದಾರೆ ಅನಿಸುತ್ತೆ. ಸೊ ಇದು ಪಿಂಕ್ ಆಗಿದೆ. ಸೊ ಇದನ್ನು ಮೈಕ್ರೋವೇವಲ್ಲೇ ಮೆಲ್ಟ್ ಮಾಡಿಬಿಟ್ಟು ಅವ್ರು ಕೊಟ್ಟಿರೋ ಹಾಗೆ ಸಾಲ್ಟ್ ಮೇಲೆ ಇಲ್ಲಾಂದರೆ ಸ್ವೀಟ್ ಮೇಲೆ ಎರಡರ ಮೇಲೂ ಹಾಕ್ಬೋದು ಅಂತ. ಇದು ಪ್ರೆಟ್ಸಲ್ಲು, ಇದು ಚಿಪ್ಸು, ಇದು ಪಾಪ್ಕಾರ್ನು. ಅದೇ ಥರ ಫ್ರೂಟ್ಸ್ ಮೇಲೂ ಹಾಕ್ಕೋಬೋದು, ಪೈನಾಪಲ್ ಮೇಲೋ ಸ್ಟ್ರಾಬೆರಿ ಮೇಲೋ ಆ ಥರ ಹಾಕ್ಕೋಬೋದು. ನಾನು ತೊಗೊಂಡು ಬಂದಿರೋದು ಇದು ಮಾಡೋಣ ಅಂಥೇಳಿ ಪಾನಿಪುರಿ ಮೇಲೆ ಹಾಕೋಕ್ಕೆ, ಪಾನಿಪುರಿ ಚಾಕ್ಲೇಟ್ ಪಾನಿಪುರಿ ಅಂತ ಮಾಡೋದಕ್ಕೆ ಅಂಥೇಳಿ ಇದೊಂದು ತೊಗೊಂಬಂದಿದ್ದೀನಿ. ಇದು 2. ಆಮೇಲೆ ಇದನ್ನು ನಾವು ಕಟ್ ಮಾಡಿಬಿಟ್ಟು ಒಂದೇ ಡಬಲ್ ಬಾಯ್ಲ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಮೈಕ್ರೋವೇವಲ್ಲಿ ಒಂದು ಸ್ವಲ್ಪ ಬಟರ್ ಹಾಕಿ ಮೆಲ್ಟ್ ಮಾಡ್ಕೋಬೇಕು. ಆಮೇಲೆ 2 ಇದು ಮೆಲ್ಟಬಲ್ಲೇ 30 ಸೆಕೆಂಡ್ಸಿಗೆ ಮೆಲ್ಟ್ ಆಗುತ್ತೆ ಇದು. ಅದನ್ನು ತೊಗೊಂಡು ಬಂದ್ವಿ ನೆನ್ನೆ ವಾಲ್ಮಾರ್ಟಿಂದ. ಸೊ ಪಾನಿಪುರಿಗೆ 2 ಕಲರ್ದಿರಲಿ ಅಂತ ಹೇಳಿಬಿಟ್ಟು ಚಾಕ್ಲೇಟ್ ಪಾನಿಪುರಿ ಮಾಡೋದಕ್ಕೆ. ಆಮೇಲೆ ಚಾಕ್ಲೇಟ್ ಏನೋ ದೋಸೆ ಇಡ್ಲಿ ಅಂತೆಲ್ಲ ಇದೆ. ಸೊ ಅದೆಲ್ಲನೂ ಒಂದೊಂದೇ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು. ಸೊ ನಿಮಗೂ ಇಷ್ಟ ಇದ್ದರೆ ವಾಲ್ಮಾರ್ಟ್ ಹತ್ತಿರ ಇದ್ದರೆ ವಾಲ್ಮಾರ್ಟಲ್ಲಿ ಬೈ ಮಾಡ್ಬೋದು. ಕೆಲವು ಸ್ಟೋರ್ಸಲ್ಲೆಲ್ಲ ಇರುತ್ತೆ, ಟಾಮ್ ತಮ್ಮು, ಆಮೇಲೆ ಕ್ರೋಗರು, ಆಲ್ಬರ್ಟ್ಸನ್ಸು, ಟಾರ್ಗೆಟು, ಇಲ್ಲಿ HEB ಅಂತ ಇದೆ. HEB ನಿಮ್ಮ ಮನೆ ಹತ್ತಿರ ಇರೋ ಯಾವ ಸ್ಟೋರ್ಸ್ ಇರುತ್ತೋ ಬೇಕ್ರಿ ಐಟಮ್ ಕಡೆ ಇಲ್ಲಾಂದರೆ ಬೇಕಿಂಗ್ ಐಟಮ್ ಕಡೆ ಹೋದರೆ ಸಿಕ್ಕತ್ತೆ. ಇದು ಚಾಕ್ಲೇಟ್ಗಿಂತ ಫಾಸ್ಟರ್ ಮೆಲ್ಟ್ ಆಗುತ್ತೆ. ಬಿಕಾಸ್ ಚಾಕ್ಲೇಟ್ ಡೈರೆಕ್ಟ್ ಮೈಕ್ರೋವೇವಲ್ಲಿ ಹಾಕಿದ್ರೆ ಒಂದೊಂದು ಸರ್ತಿ ಬರ್ಂಟ್ ಆಗುತ್ತೆ. ಅದು ಡಬಲ್ ಬಾಯ್ಲ್ ಮಾಡಬೇಕು. ಇದು ಮೈಕ್ರೋವೇವ್ ಮಾಡಿಬಿಡ್ಬೋದು. ಅವರೇ ಪ್ಯಾಕಲ್ಲೂ ಹಾಕಿ ಕೊಟ್ಟಿದ್ದಾರೆ. ಇಲ್ಲಿ ಸ್ವಲ್ಪ ಕಟ್ ಮಾಡಿಬಿಟ್ಟು ಮಾಡುವಂಗೆ. ಓಕೆ, ಇದೆರಡೇ ಬಂದಿರೋದು ಇದರಲ್ಲಿ. ಸೊ ಇದು ಸ್ಪ್ರಿಂಕಲ್ಸು. ಇದು ಹಾಕಿದ್ಮೇಲೆ ಹಾಕೋಕ್ಕೆ ಡೆಕೋರೇಟಿವ್ ಥರ ಇದ್ರೊಳಗಡೆ ಚಾಕ್ಲೇಟ್ ಪೀಸಸ್ ಇರೋದು. ಇದನ್ನು ಹೀಗೆ ನಾವು ಮೈಕ್ರೋವೇವ್ ಮಾಡಬೇಕು. ಮಾಡಿಬಿಟ್ಟು ಇಲ್ಲಿ ಕಟ್ ಮಾಡಿಬಿಟ್ಟು ಇಲ್ಲಿ ಕಟ್ ಮಾಡೋಕ್ಕೆ ಕೊಟ್ಟಿದ್ದಾರೆ ನೋಡಿ. ಅವಾಗ ಹಿಂಗೆ ಸ್ಕ್ವೀಸ್ ಮಾಡೋಕ್ಕೆ ಈಸಿಯಾಗಿ ಮಾಡೋಕ್ಕೆ ಅವರೇ ಕೊಟ್ಟಿದ್ದಾರೆ. ಪ್ಯಾಕೆಟಲ್ಲೇ ಹಾಕ್ಬಿಟ್ಟು ಇದರಲ್ಲೆಲ್ಲ ಇರೋದು ಚಾಕ್ಲೇಟ್ ಪೀಸಸ್ಸೇ ಎಲ್ಲ ಸರ್ಕಲ್ ಆಗಿದೆ. ಫೀಲಿಂಗು ಇನ್ಸ್ಟ್ರಕ್ಷನ್ ಬೇರೆ ಕೊಟ್ಟಿದ್ದಾರೆ. ಇಲ್ಲಿ ಹೇಳ್ತಿದೆ ಮೈಕ್ರೋವೇವಬಲ್ ಪೈಪಿಂಗ್ ಬ್ಯಾಗ್ ಅಂತ. ಆಮೇಲೆ ಇನ್ಸ್ಟ್ರಕ್ಷನ್ಸು ಹೇಳ್ತಾಯಿದೆ. ಮೈಕ್ರೋವೇವ್ ದ ಬ್ಯಾಗ್ ಫಾರ್ 30 seconds ಅಟ್ ಲೋ ಪವರು. ನೀಡ್ ದ ಬ್ಯಾಗ್ ಫಾರ್ 10 seconds. ಇಲ್ಲಿ ಕಾಣಿಸ್ತಾ ಇದೆ ಆ್ಯಕ್ಚುಲಿ. ನೀಡ್ ಅಂದರೆ ಸ್ವಲ್ಪ ಮಿಕ್ಸ್ ಮಾಡ್ಕೊ ಅಂತ ಹೇಳಿಬಿಟ್ಟು ಇದೆ ಪೀಸಸ್ಸು ಬ್ರೈಟ್ ಪಿಂಕ್ ಕಲರು. ನಿಮ್ಗೆ ಇಷ್ಟು ಒಂದೇ ಟೈಮಿಗೆ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಬೌಲಲ್ಲಿ ಮಾಡ್ಕೊಬೋದು. ಅವಾಗ ಇದನ್ನು ಪೀಸಸ್ನ ತೆಗೆದ್ಬಿಟ್ಟು ಸ್ವಲ್ಪನೇ ಯೂಸ್ ಮಾಡ್ತೀರಾ ಅಂದರೆ ಇದನ್ನು ಬೌಲಲ್ಲಿ ಮಾಡಿಕೊಂಡು, ಇಲ್ಲಾಂತ ಹೇಳಿದ್ರೆ ಇನ್ನೂ ಒಂದು ಮೈಕ್ರೋವೇಬಲ್ ಪ್ಯಾಕೆಟ್ ಸಿಕ್ಕಿದ್ರೆ ಅದರಲ್ಲಿ ಹಾಕ್ಕೊಬಿಟ್ಟು ಮೈಕ್ರೋವೇವ್ ಮಾಡ್ಕೊಬೋದು. ಫುಲ್ಲು ಒಂದೇ ದಿನಕ್ಕೆ ಯೂಸ್ ಮಾಡ್ತೀರಾ ಅಂದರೆ ಫುಲ್ಲು ಎಟ್ ಎ ಟೈಮ್ ಯೂಸ್ ಮಾಡ್ಕೊಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೇರೆಯವ್ರಿಗೆ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಅವ್ರ ಹತ್ರ ಮಾತಾಡಿಬಿಟ್ಟು ಅವ್ರಿಗೆ ಕಲಿಸ್ಬೋದಾ ಅಂತ ಕೇಳಿ ಕಲಿಸಿ. ಓಕೆ, ಬಾಯ್.